ಪಂಪನೆನ್ನುವ ಕವಿ ಕನ್ನಡದಲ್ಲಿ ಮಹಾಕಾವ್ಯ ಬರೆಯುತ್ತಿದ್ದಾಗ ನಿನ್ನ ಇಂಗ್ಲಿಷ್ ದೊರೆಗಳು ಕಾಡಿನಲ್ಲಿ ತೊಗಟೆ ಸುತ್ತಿಕೊಂಡು ಕಿರಾತಕರಂತೆ ಬದುಕುತ್ತಿದ್ದರು. ನಮಸ್ಕಾರ, 64 ಚಾನಲ್ಗೆ ಸ್ವಾಗತ. ನಾನು ಚಂದನ್. ಡಿಸೆಂಬರ್ 29 ಕುವೆಂಪು ಅವರ ಜನ್ಮದಿನ. ಕುವೆಂಪು ಅವರನ್ನ ನಾವು ರಸಋಷಿ, ರಾಷ್ಟ್ರಕವಿ, ಮಾನವತಾವಾದಿ, ತತ್ವಜ್ಞಾನಿ ಈ ಥರ ಹಲವಾರು ರೂಪದಲ್ಲಿ ನೋಡಿದ್ದೀವಿ. ಅವರ ಬರಹಗಳನ್ನು ಕೂಡ ನಾವು ಎಂಜಾಯ್ ಮಾಡಿದ್ದೀವಿ. ಆದರೆ ಕುವೆಂಪು ಅವರು ನಿಮ್ಮಂತೆ ಒಬ್ಬ ಸಾಧಾರಣ ಮನುಷ್ಯ. ಅವರಿಗೂ ಕೋಪ ಬರುತ್ತೆ, ಅವರಿಗೂ ಬೇಜಾರಾಗತ್ತೆ. ಅವರು ಒಬ್ಬ ತಂದೆ ಅನ್ನೋದನ್ನು ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಕುವೆಂಪು ಅವರನ್ನು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಓದುವ ಪುಳಕ ಈ ಪುಸ್ತಕವನ್ನು ಓದಿದಾಗ ನಮಗೆ ಆಗತ್ತೆ. ಕಾಕತಾಳೀಯವಾಗಿ ಇವತ್ತು ನಮ್ಮ ಚಾನೆಲ್ನ 100ನೇ ಪುಸ್ತಕ ಪರಿಚಯದ ಎಪಿಸೋಡು. ನಿಮ್ಮೆಲ್ಲರ ಪ್ರೀತಿ ಮತ್ತು ಬೆಂಬಲಕ್ಕೆ ಧನ್ಯವಾದಗಳು. ನಾವು ಓದಿದ ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ಅಣ್ಣನ ನೆನಪು. ಲೇಖಕರು KP ಪೂರ್ಣಚಂದ್ರ ತೇಜಸ್ವಿ. ಪ್ರಕಾಶಕರು ಪುಸ್ತಕ ಪ್ರಕಾಶನ. ಪುಟಗಳು 234. ಬೆಲೆ 234 ರೂಪಾಯಿಗಳು. ಜಾನ್ರ ಮೆಮೊಯಿರ್. ಈ ಪುಸ್ತಕದ ನಾಟಕ ರೂಪಾಂತರ ಕೂಡ ಇದೆ. ಪ್ರವರ ಥಿಯೇಟರ್ ಅವರು ಪ್ರತಿ ತಿಂಗಳು ಬೇರೆ ಬೇರೆ ಜಿಲ್ಲೆಯಲ್ಲಿ ಈ ಪುಸ್ತಕವನ್ನು ರಂಗಮಂಚಕ್ಕೆ ತರ್ತಾರೆ. ಇದಕ್ಕೆ ಪ್ರವೇಶ ಕೂಡ ಉಚಿತ. ನಿಮ್ಮ ಜಿಲ್ಲೆಯಲ್ಲಿ ಅಥವಾ ನಿಮ್ಮ ಊರಲ್ಲಿ ಈ ನಾಟಕ ನಡೀತಾ ಇದ್ದರೆ ನೋಡೋದು ಮಿಸ್ ಮಾಡಬೇಡಿ. ನಾಟಕ ನೋಡೋದು ಒಂದು ಎಕ್ಸ್ಪೀರಿಯನ್ಸ್ ಆದರೆ ಪುಸ್ತಕ ಓದೋದು ಬೇರೆಯೇ ಎಕ್ಸ್ಪೀರಿಯನ್ಸು. ಈ ಪುಸ್ತಕ ತೇಜಸ್ವಿಯವರು ಅವರ ತಂದೆ ಜೊತೆ ಆದ ಅನುಭವಗಳ ಕಥನ. ತೇಜಸ್ವಿಯವರ ಬರಹ ಅಂದರೆ ಕೇಳೋದೇ ಬೇಡ. ಅದರಲ್ಲೂ ಈ ಪುಸ್ತಕದಲ್ಲಿ ತೇಜಸ್ವಿಯವರ ಬಾಲ್ಯ, ಅವರ ತುಂಟತನ, ಚೇಷ್ಟೆ, ಅವ್ರ ಫ್ರೆಂಡ್ಸು, ಅವರ ಸಹೋದರಿ ಜೊತೆ ಕಳೆದ ದಿನಗಳು, ಸಂಗತಿಗಳು ಇದನ್ನೆಲ್ಲ ಬರೆದಿದ್ದಾರೆ. ಇದಿಷ್ಟೇ ಅಲ್ಲದೆ ಕುವೆಂಪು ಅವರು ತಮ್ಮ ವಿಚಾರವನ್ನು ತೇಜಸ್ವಿಯವ್ರ ಮೇಲೆ ಹೇರದೆ ಅವರ ಥಿಂಕಿಂಗಿಗೆ ಹೇಗೆ ಸರಿಯಾದ ಡೈರೆಕ್ಷನ್ ಕೊಟ್ಟರು ಅನ್ನೋದು ಕೂಡ ಈ ಪುಸ್ತಕದಲ್ಲಿ ಚೆನ್ನಾಗಿ ವಿವರಿಸಿದ್ದಾರೆ. ಇದಿಷ್ಟೇ ಅಲ್ಲದೆ ತೇಜಸ್ವಿಯವರ ಸಂಗೀತಾಭ್ಯಾಸ, ಫೋಟೋಗ್ರಫಿ, ಸೈಕಲು ಮತ್ತು ಬೈಕ್ ಓಡ್ಸೋಕ್ಕೆ ಕಲ್ತಿದ್ದು, ಶಾಮಣ್ಣ ಅವ್ರ ಜೊತೆ ಒಡನಾಟ ಮುಂತಾದ ಹಲವಾರು ಇಂಟ್ರೆಸ್ಟಿಂಗ್ ಸಂಗತಿಗಳು ಈ ಪುಸ್ತಕದಲ್ಲಿದೆ. ಇದಿಷ್ಟೇ ಅಲ್ಲದೆ ಕಂತ್ರಿ ನಾಯಿನ ಜಾತಿ ನಾಯಿಯ ಕನ್ವರ್ಟ್ ಮಾಡೋಕ್ಕೆ ಹೋಗಿದ್ದು ಮತ್ತು ಕೆಟ್ಟು ಬೈಗುಳ ಪದನ ಕಲಿತು ಬೇರೆಯವ್ರ ಮೇಲೆ ಪ್ರಯೋಗ ಮಾಡಿದ್ದು ಮುಂತಾದ ಹಲವಾರು ಹಾಸ್ಯ ಪ್ರಸಂಗಗಳು ಕೂಡ ಈ ಪುಸ್ತಕದಲ್ಲಿವೆ. ಯಾವುದೇ ಎಕ್ಸಾಜರೇಷನ್ ಇಲ್ಲದೆ ತೇಜಸ್ವಿಯವರು ಕುವೆಂಪು ಅವ್ರನ್ನ ಒಬ್ಬ ಮನುಷ್ಯನಾಗಿ, ಒಬ್ಬ ತಂದೆಯಾಗಿ ಹಾಗೂ ಅವರ ಐಡಲ್ ಆಗಿ ತುಂಬ ಸಿಂಪಲ್ ಆಗಿ ಈ ಪುಸ್ತಕದಲ್ಲಿ ಚಿತ್ರಿಸಿದ್ದಾರೆ. ಯೂಶಲಿ ಬಯೋಗ್ರಫೀಸ್ ಅಂದರೆ ಸ್ವಲ್ಪ ಬೋರಿಂಗ್ ಇರುತ್ತೆ, ಬಟ್ ಈ ಪುಸ್ತಕದಲ್ಲಿ ಆ ಥರ ಅನಿಸಲ್ಲ. ತುಂಬ ರಸವತ್ತಾಗಿ ತೇಜಸ್ವಿಯವರು ತಮ್ಮ ಅಣ್ಣನ ನೆನಪುಗಳ ಬಗ್ಗೆ ಬರೀತಾರೆ. ಅಲ್ಲಲ್ಲಿ ನ್ಯಾಚುರಲ್ ಆಗಿ ಹಾಸ್ಯದ ಸನ್ನಿವೇಶ ಇರೋದರಿಂದ ಈ ಪುಸ್ತಕ ನಮಗೆ ಎಲ್ಲೂ ಒಂಚೂರು ಬೋರ್ ಹೊಡ್ಸೋದಿಲ್ಲ. ಕೆಲವೊಮ್ಮೆ ಕುವೆಂಪು ಅವರ ಫಿಲಾಸಫಿ ಸ್ವಲ್ಪ ಡೀಪ್ ಅನಿಸುತ್ತೆ. ಪ್ರಾಬಬ್ಲಿ ನಮ್ಮಂಥ ಸಾಮಾನ್ಯ ಮನುಷ್ಯರಿಗೆ ನಿಲ್ಕದ ಸಂಗತಿ ಅದಕ್ಕಿರಬೇಕು. ಬಟ್ ಅದು ಬಿಟ್ಟರೆ ಪುಸ್ತಕ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನಮ್ಮ ಇಬ್ಬರು ಮೆಚ್ಚಿನ ಲೇಖಕರ ಬಗ್ಗೆ ಈ ಪುಸ್ತಕದಲ್ಲಿ ನಾವು ತುಂಬಾ ತಿಳ್ಕೊಂಡ್ವಿ. ಈ ಪುಸ್ತಕ ಒಂದು ಕಲೆಕ್ಟಿಬಲ್ ಅಂತ ನಮ್ಮ ಅನಿಸಿಕೆ. ನೀವು ಕೊಂಡೋದಿ. ಹಾಗೆ ನಿಮ್ಮೂರಲ್ಲಿ ಈ ಪುಸ್ತಕದ ನಾಟಕ ರೂಪಾಂತರ ಏನಾದರೂ ಪ್ರದರ್ಶನಗೊಳ್ತಾ ಇದ್ದರೆ ತಪ್ಪದೆ ನೋಡಿ. ಬನ್ನಿ, ಈ ಪುಸ್ತಕದಿಂದ ಒಂದು ಸಣ್ಣ ಪ್ಯಾರಾಗ್ರಾಫು ನಿಮಗೋಸ್ಕರ. ಅದಕ್ಕೂ ಮುಂಚೆ ನಾವು ಮಾಡ್ತಿರೋ ಈ ಕನ್ನಡ ಪುಸ್ತಕವನ್ನು ಪರಿಚಯಿಸೋ ಕೆಲಸ ನಿಮಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಮೊದಲನೇ ಪ್ಯಾರ. ನಮ್ಮ ಮನೆಗೆ ಒಬ್ಬ ಚಪ್ಪಲಿ ಹೊಲಿಯುವವ ಆಗಾಗ್ಗೆ ಬರುತ್ತಿದ್ದ. ಅವನ ಹೆಸರು ಜಾನ್ ಎಂದು. ಎಲ್ಲರೂ ಅವನನ್ನು ಜಾನಪ್ಪ ಎಂದು ಕರೆಯುತ್ತಿದ್ದರು. ಅವನು ಮಿಲಿಟರಿಯಲ್ಲಿದ್ದು ಮಹಾಯುದ್ಧದಲ್ಲಿ ಭಾಗವಹಿಸಿದ್ದೆ ಎಂದು ನಮ್ಮ ಹತ್ತಿರ ಬಡಾಯಿ ಕೊಚ್ಚುತ್ತಿದ್ದ. ಕೈಕಾಲುಗಳ ಮೇಲಿದ್ದ ಅನೇಕ ಕಲೆಗಳನ್ನು ಗುಂಡೆ ಎತ್ತಿನ ಗಾಯಗಳೆಂದು ನಮ್ಮೆದುರು ಪ್ರದರ್ಶಿಸುತ್ತಿದ್ದ. ಅವನೊಮ್ಮೆ ನಮ್ಮ ಮನೆಗೆ ಚಪ್ಪಲಿ ರಿಪೇರಿಗೆ ಬಂದಾಗ ನಮ್ಮೊಡನಿದ್ದ ನಾಯಿ ಮರಿಗಳನ್ನು ನೋಡಿ ಕಮಾಂಡ್ ಡಾಗ್, ಸಿಡೌನ್ ಎಂದು ಅವುಗಳನ್ನು ಕರೆದ. ನಮಗೆ ಆಗ ಇಂಗ್ಲೀಷ್ ಎಂದರೇನು, ಹಿಂದಿ ಎಂದರೇನು ಎನ್ನುವುದು ಸರಿಯಾಗಿ ಗೊತ್ತಿರಲಿಲ್ಲ.
ಸಾಬರ ಭಾಷೆ ಎಂದು ಹಿಂದಿಯನ್ನು ಕರೆಯುತ್ತಿದ್ದವು. ಜಾನಪ ಕಮಾಂಡಾಗ್ ಎಂದು ಕರೆದ ಕೂಡಲೇ ಓಹೋ ಇವನಿಗೆ ನಾಯಿ ಭಾಷೆ ಗೊತ್ತಿದೆ ಎಂದುಕೊಂಡು ನಮಗೊಂಚೂರು ನಾಯಿ ಭಾಷೆ ಹೇಳಿಕೊಡು ಎಂದು ಅವನ ಹತ್ತಿರ ಗೋಗರೆದವು. ಜಾನಪ ಕಷ್ಟಪಟ್ಟು ಊರು ಹೊಡೆದಿದ್ದ 4 ಅಕ್ಷರ ಇಂಗ್ಲೀಷನ್ನು ನಾವು ನಾಯಿ ಭಾಷೆ ಎಂದು ಕರೆದಿದ್ದು ಅವನಿಗೆ ಸರಿ ತೋರಲಿಲ್ಲ. ಅವನು ಅದು ನಾಯಿ ಭಾಷೆ ಅಲ್ಲವೆಂದು ಯುರೋಪಿಯನ್ ದೊರೆಗಳು ಮಾತನಾಡುವ ಇಂಗ್ಲಿಷ್ ಭಾಷೆ ಎಂದು ಹೇಳಿದ. ನಾವು ಜಾತಿ ನಾಯಿ ಸಾಕಿರುವುದರಿಂದ ಅದಕ್ಕೆ ಕನ್ನಡ ಗೊತ್ತಾಗುವುದಿಲ್ಲವೆಂದೇ ತಾನು ಇಂಗ್ಲಿಷಿನಲ್ಲಿ ಅದನ್ನು ಮಾತನಾಡಿಸುತ್ತಿರುವುದಾಗಿ ಹೇಳಿದ. ನಾಯಿಗಳನ್ನು ಕರೆಯಲು ಏನು ಹೇಳಬೇಕು, ಕುಳಿತುಕೊಳ್ಳಲು ಏನು ಹೇಳಬೇಕು, ಹೊರಟು ಹೋಗಲು ಏನನ್ನಬೇಕು ಎಂದು ಇಂಗ್ಲಿಷ್ ಹುಕುಂಗಳನ್ನು ಹೇಳಿಕೊಟ್ಟ. ನಾವು ಅವು ಪದಗಳೆಂದಾಗಲಿ ಅವಕ್ಕೆ ಅರ್ಥವಿದೆ ಎಂದಾಗಲಿ ಪರಿಗಣಿಸದೆ ಉರು ಹಚ್ಚಿಕೊಂಡು ಕಮಂಡ ಎಂದು ಕೂಗುತ್ತಿದ್ದೆವು. ನಾವು ನಾಯಿಗಳಿಗೆ ಕೊಡುತ್ತಿದ್ದ ಈ ವಿಚಿತ್ರ ಹುಕುಂಗಳನ್ನು ಕೇಳಿ ಅಣ್ಣ ಚಕಿತರಾಗಿ ಏನ್ರೋ ಹಂಗೆಂದರೆ ಎಂದು ಒಮ್ಮೆ ಕೇಳಿದಾಗ ನಾವು ಅದು ಜಾನಪ್ಪ ಹೇಳಿಕೊಟ್ಟ ಇಂಗ್ಲೀಷಿನ ನಾಯಿ ಭಾಷೆ, ಜಾತಿ ನಾಯಿಗಳಿಗೆ ಕನ್ನಡ ಬರುವುದಿಲ್ಲವಂತೆ ಎಂದು ಹೇಳಿದೆವು. ಕಮಂಡ ಎನ್ನುವ ಪದ ಇಂಗ್ಲಿಶಿನ ಯಾವ ಪದದ ಅಪಭ್ರಂಶ ಎನ್ನುವುದು ಸಹ ಅಣ್ಣನಿಗೆ ಉಳಿಯಲಿಲ್ಲ. ಆದರೆ ಕಂತ್ರಿ ನಾಯಿಗಳಿಗೆ ಕನ್ನಡ, ಜಾತಿ ನಾಯಿಗಳಿಗೆ ಇಂಗ್ಲಿಷ್ ಎನ್ನುವ ಆಲೋಚನೆಯ ಹಿಂದಿರುವ ತೀರ ಸೂಕ್ಷ್ಮವಾದ ಕನ್ನಡದ ಬಗ್ಗೆ ತಿರಸ್ಕಾರ ಅಣ್ಣನ ಮನ ನೋಯಿಸಿರಬೇಕು. ಏಕೆಂದರೆ ಕನ್ನಡದ ಹಿರಿಮೆ ಪ್ರಾಚೀನತೆಗಳನ್ನೆಲ್ಲ ಹೊಗಳಿ ಪಂಪನೆನ್ನುವ ಕವಿ ಕನ್ನಡದಲ್ಲಿ ಮಹಾಕಾವ್ಯ ಬರೆಯುತ್ತಿದ್ದಾಗ ಇಂಗ್ಲಿಷ್ ದೊರೆಗಳು ಕಾಡಿನಲ್ಲಿ ತೊಗಟೆ ಸುತ್ತಿಕೊಂಡು ಕಿರಾತರಂತೆ ಬದುಕುತ್ತಿದ್ದರು ಅಂತ ಜಾನಪ್ಪ ಇನ್ನೊಮ್ಮೆ ಬಂದರೆ ಹೇಳಿ ಎಂದು ನಮಗೆ ಹೇಳಿದರು. ಕನ್ನಡಿಗರ ಅಭಿಮಾನ ಶೂನ್ಯತೆ ಬಗ್ಗೆ ಅಣ್ಣನಿಗಿದ್ದ ಸಿಟ್ಟಿನ ಮೊದಲ ಪರಿಚಯ ನನಗಾದದ್ದು ಆಗಲೇ ಎಂದೆನಿಸುತ್ತದೆ. ಇನ್ ಕೇಸ್ ಆಲ್ರೆಡಿ ನೀವೇನಾದರೂ ಈ ಪುಸ್ತಕ ಓದಿದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಚಂದನ್, ಸೈನಿಂಗ್ ಆಫ್.